ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಯರಗುಪ್ಪಿ ಗ್ರಾಮದಲ್ಲಿ ದೇವರಾಗಿ ನಿಂತ ಬಡ ಕುಟುಂಬದವರಿಗೆ ಸನ್ಮಾನ್ಯ ಶ್ರೀ ಸಿಎಸ್ ಶಿವಳ್ಳಿ, ಸುಷ್ಮಾ ಶಿವಳ್ಳಿ ಮತ್ತು ಅಡವಿಪ್ಪ ಶಿವಳ್ಳಿ, ಶನಮುಖಪ್ಪ ಶಿವಳ್ಳಿ ಮತ್ತು ಮುತ್ತಣ್ಣ ಶಿವಳ್ಳಿ ಇವರಿಂದ 26 ಏಪ್ರಿಲ್ 2026ರಂದು ಸಿಎಸ್ ಶಿವಳ್ಳಿಯವರ ಸಮಾಧಿಯ ಎದುರುಗಡೆ ಪ್ರತಿ ವರ್ಷ ಎಲ್ಲಾ ವರ್ಗದ ಗುರುಗಳನ್ನ ಮತ್ತು ಎಲ್ಲಾ ವರ್ಗದ ಜನರನ್ನ ಕರೆದು ಮುಂದೆ ನಿಂತು ಬಡ ಕುಟುಂಬದವರಿಗೆ ಚಿನ್ನಾಭರಣ ಹಾಕಿ 51 ನವ ಜೋಡಿಗಳಿಗೆ ಮಂಗಳಸೂತ್ರ ಮತ್ತು ಬ್ಯಾಗ, ಛತ್ರಿಗಳು, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಿ ಅಲ್ಲಿ ಬಂದಂತಹ ಜನರಿಗೆ ಸಮೂಹಕ್ಕೆ ಸಕಾಲದಲ್ಲಿ ಆಹಾರವನ್ನ ಒದಗಿಸಿರುತ್ತಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಬಡವರ ಪಾಲಿಗೆ ದೇವರಾಗಿ ನಿಂತ ಶಿವಳ್ಳಿಯವರ ಮನೆತನ ಮೊದಲಿನಿಂದಲೂ ಕೂಡ ಬಡ ಕುಟುಂಬದವರಿಗೆ ಸಾಮೂಹಿಕ ವಿವಾಹವನ್ನ ಮಾಡುತ್ತಾ ಬಂದಿದ್ದಾರೆ. ಕುಂದಗೋಳ ಕ್ಷೇತ್ರದಲ್ಲಿ ಕಷ್ಟ ಅಂತ ಬಂದವರಿಗೆ ಮುಂದಿಂತು ಸಹಾಯ ಮಾಡುವ ಮನೆತನ ಅಂದ್ರೆ ಅದು ಶಿವಳ್ಳಿಯವರ ಮನೆತನ ಅಂತ ಹೇಳ್ತಾರೆ. ನಮ್ಮ ಅಣ್ಣ ಸಿಎಸ್ ಶಿವಳ್ಳಿಯವರು ಬಡ ಕುಟುಂಬದವರಿಗೆ ಹೇಗೆ ಸಹಾಯ ಮಾಡಿದ್ರು, ಅದೇ ರೀತಿ ನಾವು ಕೂಡ ನಮ್ಮ ಕ್ಷೇತ್ರದ ಎಲ್ಲಾ ವರ್ಗದ ಜನರಿಗೆ ಸಹಾಯ ಮಾಡ್ತೀವಿ ಅಂತ ಶಿವಳ್ಳಿಯವರು ಹೇಳಿದ್ದಾರೆ. ಹಂಗಾಗಿ ಈಗ ಒಂದು ಸರಳ ದುಂದು ವೆಚ್ಚ ಮಾಡೋಕಿನ ಈ ಸಾಮೂಹಿಕ ಲಗ್ನ ಮಾಡ್ಕೊಂಡು ಒಳ್ಳೇದಾಗ್ತದೆ ಅಂತ ಹೇಳಿ ಈ ಸಾಹೇಬರು ಮಾಡ್ಕೊಂಡು ಬಂದಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಶಿವಳ್ಳಿ ಸಾಹೇಬರು ಹೆಂಗೆ ಮಾಡ್ಕೊಂಡು ಬಂದಾರ ಹಂಗೆ ಅದನ್ನ ಮುಂದುವರ್ಸ್ಕೊಂಡು ಹೊಂಟೇವಿ. ಈಗ ನಾವು ಪ್ರತಿ ವರ್ಷ ಸಾಮೂಹಿಕ ಕಾರ್ಯಕ್ರಮವನ್ನು ನಮ್ಮ ಸಹೋದರ ಮಾಡ್ಕೊಂಡು ಬಂದಿದ್ದ ಒಂದು ಕಾಯಕ ಅವ್ರದ್ದು. ಕಾಯಕ ಅಂದರೆ ಉದ್ದೇಶ, ನಮ್ಮ ಸಹೋದರರು ಏನು ಇಲ್ಲದಂಥ ಪರಿಸ್ಥಿತಿ, ಆರ್ಥಿಕದಿಂದ ಇಲ್ಲದಂಥ ಪರಿಸ್ಥಿತಿಗಳು ಈ ಕ್ಷೇತ್ರದ ಜನ ಅವ್ರನ್ನ ಗುರುತಿಸಿ ಅವರಿಗೆ ತನು ಮನ ಧನದಿಂದ ಓಟ್ ಹಾಕೋದ್ರ ಮುಖಾಂತರ ಶಾಸಕರನ್ನ ಮಾಡಿ ಈ ಕ್ಷೇತ್ರ ಏನು ನಮಗೆ ಸಹೋದರಿಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಮಾಡಿರ್ತಕ್ಕಂಥ ಜನರ ಋಣ ತೀರಿಸಬೇಕು, ನಾನು ಏನಾದರೂ ಕ್ಷೇತ್ರಕ್ಕೆ ಮಾಡ್ಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ರು. ಅವರು ನಮ್ಮನ್ನು ಅಗಲಿಂದ ನಾವು ಅವ್ರ ಹೆಸರು ಉಳಿಸ್ಬೇಕು, ಈ ಕ್ಷೇತ್ರದೊಳಗೆ ಅವರ ಹೆಸರನ್ನು ನಾವು ಬೆಳೆಸ್ಬೇಕನ್ನೋಂಥ ದೃಷ್ಟಿ ಇಟ್ಕೊಂಡು ನಾನು ಕೂಡ ಪ್ರತಿ ವರ್ಷ 6 ವರ್ಷ ಇದು 6ನೇ ವರ್ಷ ನಾನು ಮಾಡ್ಕೊಂಡು ಬರ್ತಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ವಿಶೇಷವಾಗಿ ಬಡವರಿಗೆ ನಮ್ಮ ಕುಟುಂಬದ ಏನಾದರೂ ಒಂದು ಮಾಡಬೇಕನ್ನೋಂಥ ದೃಷ್ಟಿ ಇಟ್ಕೊಂಡು ನಿಂತ ಸಾಮೂಹಿಕ ಕಾರ್ಯಕ್ರಮನ ಇದು 6ನೇ ವರ್ಷ ಯಶಸ್ವಿ ಕೂಡ ನಾನು ಮಾಡಿ. ನಾನು ಹೋಗ್ಬೇಕು ಆ್ಯಕ್ಚುಲಿ. ಮತ್ತು ಈ ಕಾರ್ಯಕ್ರಮ ಮತ್ತು ಈ ಕ್ಷೇತ್ರದ ಜನ ತಾವು ನೋಡ್ತೀರಿ, ಸಾವಿರಾರು ಗಟ್ಟಲೆ ಜನ ಐತಿ. ಇದನ್ನೆಲ್ಲ ನಾನು ಮುಗಿಸಿ ಹೋಗುವಂಥ ಕೆಲಸ ಮಾಡ್ತೀನಿ. ಸದ್ಯ ಹೋದೆ ಅಂದ್ರೆ ಜನ ನನ್ನ ಕ್ಷೇತ್ರ ಜನ, ಯಾಕಂದ್ರೆ ಹೈಕಮಾಂಡ ನನ್ನ ಕ್ಷೇತ್ರ. ಮತ್ತು ಇವ್ರನ್ನೆಲ್ಲ ಬಿಟ್ಟು ಹೋದೆ ಅಂದ್ರೆ ಇದಕ್ಕಿಂತ ದೊಡ್ಡ ಹೈಕಮಾಂಡ್ ಎಲ್ಲಿ ಇಲ್ಲ. ಅದಕ್ಕಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹುಬ್ಬಳ್ಳಿಗೆ ಹೋಗಿ ಕಾರ್ಯಕ್ರಮ ಜಾಯ್ನ್ ಆಗುವಂಥ ಅವರ ಸ್ಮರಣಾರ್ಥವಾಗಿ ನಮ್ಮ ಕುಂದಗೋಳ ತಾಲೂಕಿನಲ್ಲಿ ಯರಗುಪ್ಪಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹಿತ ಉಚಿತವಾಗಿರ್ತಕ್ಕಂಥ ಹಿಂದೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅವರು ಮಾಡ್ಕೊತ ಬಂದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಸಮುದಾಯದ ಧರ್ಮ ಗುರುಗಳನ್ನು, ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲ ಸಮಾಜದ ಗುರುಗಳನ್ನು ಕರೆಸಿ, ಎಲ್ಲ ಸಮಾಜದ ಭಕ್ತರನ್ನ ಕರೆಸಿ ಇವತ್ತು ಉಚಿತವಾಗಿರ್ತಕ್ಕಂಥ ಹಿಂದೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಾಗ ಬರ್ತಕ್ಕಂಥ ದಿನಮಾನಗಳಲ್ಲಿ ಏನು ನಮ್ಮ ಸಿಎಸ್ ಶಿವಳ್ಳಿಯವರು ಮಾಡಿಕೊಂಡು ಬಂದಿರತಕ್ಕಂತಹ ಏನು ದಾರಿಗಳವರು ಹೊಂಟಾರೆ ಅದಕ್ಕೆ ಅವ್ರಿಗೆ ಯಶಸ್ವಿಯಾಗಿ ಸಿಗಲಿ. ಅವರಿಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟನ್ನು ಸಿಗಲಿ, ಅವರು ಮತ್ತೊಮ್ಮೆ ಈ ಭಾಗದ MLA ಆಗಲಿ ಅಂತಕ್ಕಂಥ ಆಶೀರ್ವಾದ. ವರದಿ ಲಕ್ಷ್ಮೀಮಣಿ, SM ಟಿವಿ ನ್ಯೂಸ್, ಬೆಳಗಾವಿ.